ಸಿಎಂ ಕುರ್ಚಿ ಫೈಟ್ ನಡುವೆ ಒಟ್ಟಿಗೆ ಕಾಣಿಸಿಕೊಳ್ತಾ ಇದ್ದಾರೆ ಸಿದ್ದು ಹಾಗೂ ಡಿಕೆ. ವಿಜಯಪುರದಲ್ಲಿ ಇಂದು ಒಂದೇ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಸಿದ್ದು ಹಾಗೂ ಡಿಕೆ. ವಿಜಯಪುರಕ್ಕೆ 4,555 ಕೋಟಿ ಬಂಪರ್ ಗಿಫ್ಟ್ ಕೊಟ್ಟಿರುವಂತಹ ರಾಜ್ಯ ಸರ್ಕಾರ. ಸಿಎಂ ಕುರ್ಚಿ ಫೈಟ್ ನಡುವೆ ಒಟ್ಟಿಗೆ ಕಾಣಿಸಿಕೊಳ್ತಾ ಇರುವಂತಹ ಸಿದ್ದು ಹಾಗೂ ಡಿಕೆ ವಿಜಯಪುರದಲ್ಲಿ ಇಂದು ಒಂದೇ ವೇದಿಕೆಯನ್ನು ಹಂಚಿಕೊಳ್ಳಲಿದ್ದಾರೆ. ಸಿದ್ದು ಹಾಗೂ ಡಿಕೆ ವಿಜಯಪುರಕ್ಕೆ 4,555 ಕೋಟಿ ಬಂಪರ್ ಗಿಫ್ಟ್ ಅನ್ನು ಕೊಟ್ಟಿರುವಂತಹ ರಾಜ್ಯ ಸರ್ಕಾರ. ಇಂಡಿ ಪಟ್ಟಣದಲ್ಲಿ ಇಂದು ಹಲವು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಕೂಡ ನೀಡಲಿದ್ದಾರೆ. ಭಿನ್ನಮತದ ನಡುವೆಯೂ ಕೂಡ ಸಿಎಂ ಹಾಗೂ ಡಿಸಿಎಂ ಜೊತೆಯಲ್ಲಿ ಕಾಣಿಸಿಕೊಳ್ತಾ ಇರುವಂತದ್ದು. ಎಸ್ ವೀಕ್ಷಕರೇ, ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಕುರ್ಚಿ ಕಥನ ಏನೇ ಇದ್ರೂ ಕೂಡ ಪಕ್ಷ ಅಂತ ಬಂದ್ರೆ ನಾವು ಒಟ್ಟಿಗೆ ಅಂತ ಹೇಳಿ ತೋರಿಸ್ಕೊಡ್ಲಿಕ್ಕೆ ರೆಡಿ ಆಗಿರುವಂತದ್ದು. ವಿಜಯಪುರದಲ್ಲಿ ಇಂದು ಒಂದೇ ವೇದಿಕೆಯನ್ನ ಡಿಕೆ ಶಿವಕುಮಾರ್ ಅವರು ಹಾಗೂ ಸಿದ್ದರಾಮಯ್ಯ ಅವರು ಹಂಚಿಕೊಳ್ತಾ ಇರುವಂತದ್ದು. ಅಂಡ್ ಇದರಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಡಿಕೆ ಪರವಾಗಿ ನಿಂತಿರುವಂತಹ ಜನರು ಡಿಕೆ ಶಿವಕುಮಾರ್ಗೆ ಜೈ ಅಂತ ಹೇಳ್ಬಹುದು. ಸಿದ್ದರಾಮಯ್ಯ ಅವರ ಪರವಾಗಿ ನಿಂತ್ಕೊಂಡಿರುವಂತಹ ಇಂಡಿಯಲ್ಲಿರುವಂತಹ ಜನರು ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವ್ರಿಗೆ ಜೈ ಅಂತ ಹೇಳ್ಬೋದು. ಏನ್ ಬೇಕಾದ್ರೂ ಆಗ್ಬಹುದು. ಅಲ್ಲೇ ಮುನಿಸು ಕೂಡ ಸ್ಟಾರ್ಟ್ ಆಗಬಹುದು. ಇಲ್ಲ ಅಂತಂದ್ರೆ ಎಲ್ಲವೂ ಕೂಡ ಚೆನ್ನಾಗಿಯೇ ಹೋಗ್ಬಹುದು. ಎಲ್ಲದಕ್ಕೂ ಕೂಡ ಕಾದು ನೋಡ್ಬೇಕಾಗಿದೆ. ಸಿಎಂ ಕುರ್ಚಿಗೆ ಫೈಟ್ ನಡೀತಾ ಇರೋದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ಡೆಲ್ಲಿಗೆ ಹೋಗಿ ಬರ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಕೂಡ ಡೆಲ್ಲಿಗೆ ಹೋಗಿ ಅಲ್ಲಿರುವಂತಹ ವರಿಷ್ಠರ ಜೊತೆಗೆ ಮಾತನಾಡಿಕೊಂಡು ಬರ್ತಾ ಇದ್ದಾರೆ. ಇದರ ನಡುವೆಯಲ್ಲಿ ಒಂದೇ ವೇದಿಕೆಯನ್ನ ಹಂಚಿಕೊಳ್ಳಲಿಕ್ಕೆ ರೆಡಿಯಾಗಿರುವಂತಹ ಡಿಕೆ ಹಾಗೂ ಸಿಎಂ ಸಿದ್ದರಾಮಯ್ಯ ಮುಂದೇನಾಗುತ್ತೆ ಅನ್ನೋದು ಕಾದು ನೋಡ್ಬೇಕಾಗಿದೆ. ಆ ಒಂದು ಸ್ಟೇಜ್ ಮೇಲೆ ಎಲ್ಲವೂ ಕೂಡ ನಿರ್ಣಯಗಳಾಗುತ್ತೆ. 4,555 ಕೋಟಿ ಬಂಪರ್ ಗಿಫ್ಟ್ ಅನ್ನು ಕೂಡ ಆ ಒಂದು ರಾಜ್ಯಕ್ಕೆ ವಿಜಯಪುರಕ್ಕೆ ಕೊಡ್ತಾ ಇರುವಂತದ್ದು. ಇಂಡಿ ಪಟ್ಟಣದಲ್ಲಿ ಇಂದು ಹಲವು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆಯನ್ನ ನೀಡಿದ್ದಾರೆ. ಭಿನ್ನ ಮತದ ನಡುವೆಯೂ ಕೂಡ ಸಿಎಂ ಹಾಗೂ ಡಿಸಿಎಂ ಜೊತೆಯಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.